ನರ್ತನಗೆಯುವನು ಲಿಂಗಜ್ಜ. ತಾವೇನೋ ಮಾತಾಡಿರಿ. ನಾನು ಮಾತನಾಡುತ್ತಿಲ್ಲ ಲಿಂಗಜ್ಜ, ನನ್ನೊಳಗಿರುವ ನಿಜ ಎಂಬ ಮಾಯೆ ಮಾತನಾಡುತ್ತಿದೆ. ತನ್ನ ಹೊಂಗಣವ ಹೊರಸೂಸಿ ಪರರ ಬಾಳಿಗೆ ಕತ್ತಲಿಗೆ ಬೆಳಕಾಗಿ ನನ್ನ ಬಾಳನ್ನು ಕತ್ತಲಾಗಿರಿಸಿದ ಲತಾ ಎಂಬ ಮಾಯೆ ಮಾತನಾಡುತ್ತಿದೆ ಅಂತ. ಲತಾ ಎಂಬ ಮಾಯೆ ಮಾತನಾಡುತ್ತಿದೆ. ಆದದ್ದನ್ನು ಮರೆತು ಮುಂದೆ ಆಗು ಹೋಗುಗಳ ಬಗ್ಗೆ ಆಲೋಚಿಸುವುದು ಒಳ್ಳೆಯದು. ಆಗುವುದೆಲ್ಲ ಆಗಿ ಹೋದ ಮೇಲೆ ಇನ್ನು ಆಗುವುದಾದರೂ ಏನಿದೆ ಲಿಂಗಜ್ಜ? ಅದೆಲ್ಲ ಏನಿದ್ದರೂ ಬರೀ ತೀರು ಕನಕನದು ಲಿಂಗಜ್ಜ. ಅದೇನೇ ಇರಲಿ ದಣಿ, ಊಟ ಮಾಡಿ ಮೊದಲು ವಿಶ್ರಾಂತಿ ತೆಗೆದುಕೊಳ್ಳು ಬನ್ನಿ. ಊಟ ವಿಶ್ರಾಂತಿ ಬೇಕು ಲಿಂಗಜ್ಜ, ಬೇಕು. ಈ ನಿನ್ನ ದನಿಗೆ ಶಾಶ್ವತವಾದ ವಿಶ್ರಾಂತಿ ಬೇಕು. ಯಾರು ಎಪ್ಪಿಸಿದರೂ ಏಳಲಾರದಂತ ಶಾಶ್ವತವಾದ ವಿಶ್ರಾಂತಿ ಬೇಕು ಲಿಂಗಜ್ಜ, ಶಾಶ್ವತವಾದ ವಿಶ್ರಾಂತಿ ಬೇಕು. ಅಸುಬನಾಡಬೇಡಿ. ಅದನ್ನು ಬಿಟ್ಟು ನಿನ್ನ ದನಿಯ ಪಾಣಿಗೆ ಏನೂ ಉಳಿದಿಲ್ಲ ಲಿಂಗಜ್ಜ, ಏನೂ ಉಳಿದಿಲ್ಲ. ಅಣ್ಣ, ಏನನ್ನ ಇದು? ದೇವ ಮಂದಿರವಾದವನ್ನು ಕುಡಕ ಅಂಗಡಿ ಮಾಡಿದೆಯಲ್ಲ? ಏನು ಮಾಡಲಾಗುವುದಿಲ್ಲ. ಒಂದೊಂದು ಸಲ ದೇವಾಲಯದಲ್ಲಿ ದೆವ್ವಗಳ ನರ್ತನ, ಸ್ಮಶಾನದಲ್ಲಿ ಶಿವ ತಾಂಡವ, ಯಾರೇನು ಮಾಡಲು ಸಾಧ್ಯವಿಲ್ಲ. ಅಣ್ಣ, ಸದಾಕಾಲ ಸುರುಪನ ಮಾಡುತ್ತಾ ಕುಳಿತರೆ ಹೇಗಣ್ಣ? ಕುಡಿದು ಕುಡಿದು ನಿನ್ನ ಕಣ್ಣುಗಳು ಸುಟ್ಟುಕೊಂಡೇ ಹೋದರೆ ನೀ ಕಟ್ಟಿದ ಕನಸು ನೆನಸಾಗುತ್ತಿದೆ ಏನು? ನಾನು ಕಟ್ಟಿದ ಕನಸು ನುಚ್ಚು ನೂರಾದ ಮೇಲೆ ನಾನು ಕುಡುಕನಾಗಿರೋದು. ಅಣ್ಣ, ನೀನು ಈ ರೀತಿಯಾಗುವ ಹೆಣ್ಣ ಕಾರಣ. ನನ್ನನ್ನು ತುಚ್ಛವಾಗಿ ಕಾಣಬಾರದಪ್ಪ. ಅಣ್ಣ, ಆದಿಶಕ್ತಿ. ಅಣ್ಣ, ಅದೇ ಹಣ್ಣು ಯುಕ್ತಿಯಿಂದ ನೀನು ಅಶಕ್ತನಾಗಿರುವುದನ್ನ ಅಶಕ್ತನಾಗಿರುವುದು. ಅದಕ್ಕೆ ಹೆಣ್ಣನ್ನು ಜರಿವೆಯೇನಪ್ಪ? ಮತ್ತೆ ಹಾಗೆಲ್ಲ ಜರಿಯಬಾರದು ಪರವಿ, ಹಾಗೆಲ್ಲ ಜರಿಯಬಾರದು. ಏಕೆಂದರೆ ಪ್ರತಿಯೊಬ್ಬನ ಮಾನವನ ಜೀವನದಲ್ಲಿ ಹೆಣ್ಣು ತಾಯಿಯಾಗಿ, ತಂಗಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ನಾನಾ ರೂಪದಲ್ಲಿ ಬರುತ್ತಾಳೆ ರವಿ. ಆದರೆ ನನ್ನ ಬಾಡಿನಲ್ಲಿ ಬಂದ ಹೆಣ್ಣುಗಳೆಲ್ಲವೂ ನನ್ನ ಬಾಳನ್ನು ತಿರುವು ಮೂರು ಮಾಡಿದಾಗ ಏನು ಮಾಡಲಿರಲಿ? ಅಣ್ಣ, ಕೊರಗುತ್ತಾ ಕೂಡುವುದಕ್ಕಿಂತ ಆಶಯವಾಗಿ ಬಾಳುವುದೇ ಒಳ್ಳೆಯದನ್ನ, ಬಾಳುವುದೇ ಒಳ್ಳೆಯದು. ಸರ್ವನಾಶವಾದ ಈ ನನ್ನ ಬಾಳಿನಲ್ಲಿ ನನ್ನ ಕಥೆಯನ್ನು ಹೇಳುವುದು ಒಂದೇ, ಹೇಳದಿದ್ದರೂ ಒಂದೇ. ಬಿಡುಗಡೆ ಹೋಗಲೇ. ವೆಲ್ಕಮ್ ಲತಾ ದೇವಿಯವರೇ, ವೆಲ್ಕಮ್. ಬನ್ನಿ ಮೇಡಮ್. ನೋಡಿ, ತಮಗಿಂತಲೂ ತಿಳಿದವಳು ನಾನಲ್ಲ. ಆದರೂ ಸ್ತ್ರೀ ಕುಲಕ್ಕೆ ತಾವು ಕೊಡುವ ಬೆಲೆ, ತಾವು ಇಟ್ಟಿರುವ ಅಭಿಮಾನಕ್ಕೆ ನಾನೆಂದಿಗೂ ನೋಡಿ. ರವಿ, ಲತಾ ದೇವರಿಗೆ ಒಂದು ಗ್ಲಾಸ್ ಕೊಡುವ ಲಿಂಗ. ಪರರಿಗೆ ಹಾಲು ಕುಡಿಸಿ ತಾವು ಹಾಲಾಹಲ ಕುಡಿಯುವುದು ಇದು ಯಾವ ನ್ಯಾಯ? ಇದು ಯಾವ ಧರ್ಮದಯ? ನನ್ನದೇ ಆದ ನ್ಯಾಯಾಲಯದಲ್ಲಿ ಇಲ್ಲಿ ನಾನೇ ನ್ಯಾಯಾಧೀಶ, ನಾನೇ ನ್ಯಾಯವಾದಿ,
ನಾನೇ ಅಪರಾಧಿ ಅಂದಾಗ ನನಗೆ ಶಿಕ್ಷೆ ವಿಧಿಸಿಕೊಳ್ಳುವ ಹಕ್ಕು ನನಗೆ ಮಾತ್ರ ಇದೆ. ಅದನ್ನು ತಡೆಯುವ ಹಕ್ಕು ಯಾರಿಗೂ ಇಲ್ಲ ಲತಾ ದೇವಿಯವರೇ. ಐ ಆಮ್ ಕರೆಕ್ಟ್. ಬರುತ್ತಾ ತಾವು ತತ್ವಜ್ಞಾನಿಗಳಾಗುತ್ತಿದ್ದೀರಿ. ಜ್ಞಾನಿಯಾಗಲು ಶಕ್ತಿ ಬೇಕು. ಸುಜ್ಞಾನಿಯಾಗಲು ಸ್ತ್ರೀ ಎಂಬ ನಿನ್ನಂತ ಸ್ತ್ರೀ ಇರಬೇಕು. ಹಾಗಾದ್ರೆ ತಾವು ಜ್ಞಾನಿಯಾಗಲು ಸ್ತ್ರೀ ಕಾರಣಳೇ? ಮತ್ತೆ ಹೋಗ್ಲಿ ಬಿಡಿ. ತಮಗೊಂದು ಸಂತೋಷದ ವಿಷಯ. ನನಗೆ ಸಂತೋಷದ ವಿಷಯ. ನಾಳೆ ನನ್ನ ಮದುವೆ ಇದೆ. ಅದಕ್ಕಾಗಿ ಆಮಂತ್ರಣ ಪತ್ರ ಕೊಡಲು ಬಂದಿರಬೇಕು. ತಾವು ತಪ್ಪದೇ ಬರಬೇಕು. ದಯವಿಟ್ಟು ಕೊಡು ಲತಾ ದೇವಿಯವರೇ. ನನ್ನ ಜೀವನದಲ್ಲಿ ಕೊನೆಯ ಆಸೆ ಒಂದೇ, ನಿಮ್ಮ ತಲೆಯ ಮೇಲೆ 2 ಅಕ್ಷತೆ ಕಾಳು ಹಾಕಿ ನಿಮ್ಮ ಋಣ ಮುಟ್ಟಿಸಿದರೆ ಸಾಕು, ನಾನು ನಿಶ್ಚಿಂತೆಯಿಂದ ಕಣ್ಣು ಮುಚ್ಚಿಕೊಳ್ಳುವೆ. ತಾವು ಹಾಲು ಕುಡಿಯುವುದಿಲ್ಲವೇ? ನಾನು ಹಾಲು ಕುಡಿಯುವ ಪೀರಿಯಡ್ ಮುಗಿದ ಮೇಲೆನೆ ಆಲ್ಕೋಹಾಲ್ ಕುಡಿತಾ ಇರೋದು ಲತಾ ದೇವಿ. ದಯಾನಂದ, ಅಮೃತವನ್ನು ಕೈಯಲ್ಲಿ ಕೊಟ್ಟು ವಿಷಪೂರಿತ ಅಪ್ಪುವಿನಿಂದ ಚುಚ್ಚುವ ಈ ನಿಮ್ಮ ಮಾತಿನ ಮುನೆಯ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ದಯಾನಂದ, ನನಗಿಲ್ಲ. ಐ ಆಮ್ ಸೋ ಸಾರಿ ದಯಾನಂದ, ಐ ಆಮ್ ಸೋ ಸಾರಿ. ಅಣ್ಣ, ನೋಡಿದೀಯ ಲತಾ ಮಾಡಿದ ಕೆಲಸವನ್ನು? ಹೌದಪ್ಪ ರವಿ, ಹೆಣ್ಣನ್ನ ಹೃದಯದಿಂದ ಗೆಲ್ಲಬೇಕೇ ಹೊರತು ಬುದ್ಧಿಯಿಂದಲ್ಲಪ್ಪ. ನಾಳೆ ಲತಾ ದೇವಿಯವರ ಮದುವೆ, ಅವರಿಗೊಂದು ನೆನಪುಳಿಯುವಂತ ಪ್ರೆಸೆಂಟೇಷನ್ ತರೋದು ನಿನ್ನ ಕೆಲಸ. ಆಯ್ತಣ್ಣ, ತರುತ್ತೇನೆ. ನಡೆ ಹೋಗು. ಅಷ್ಟಕ್ಕೆ ಗಡಿಬಿಡಿ ಮಾಡ್ತೀರಾ? ಅವರು ಬರ್ತಾರೆ, ಇನ್ನೂ ಸಮಯವಿದೆ. ಯಾಕೆ ಮೋಹನ್, ಇನ್ನು ಅಷ್ಟಕ್ಕೆ ಸಮಯ ಆಗಿಲ್ಲವೇ? ಇನ್ನು ಅರ್ಧ ಗಂಟೆ ಸಮಯ ಇದೆ, ಕುಳಿತುಕೊಳ್ಳಿ. ಮದುವೆ ಹುಡುಗ? ಮದುವೆ ಇವಾಗ ಹುಡುಗ ಮದುವೆ ಹುಡುಗ. ಮದುವೆ ಹುಡುಗ ಅವನಿಗೂ ಇನ್ನೂ ಸಮಯವಿದೆ, ಬರ್ತಾನ. ನಾನು ಸ್ವಲ್ಪ ಸಮಯ ನೋಡೋಣ. ಈ ಮದುವೆ ಮಂಟಪದಲ್ಲಿ ದಿನೇಶ್ ಅಂದ್ರೆ ಯಾರು? ಯಾಕಪ್ಪ, ನಾನೇ ದಿನೇಶ್. ಕ್ಷಮಿಸಿ, ಈ ನಿಮ್ಮ ಸಹೋದರಿಯ ಮದುವೆಯನ್ನು ನಿಲ್ಲಿಸಬೇಕು. ಯಾಕಪ್ಪ, ಏನಾಯ್ತು? ಆ ವಿಷಯ ಹೇಳಲು ನಂಗೆ ದುಃಖವಾಗುತ್ತಿದೆ. ಎಂಥ ವಿಧಿಯು ಈ ಶತ್ರು ಕೂಡ ಇಂಥ ಇದನ್ನು ಬರಬಾರದು. ಏನಾಯ್ತು ಅಂತ ತಿಳಿಸಿ ಹೇಳು. ಮದುವೆ ಹುಡುಗನಿಗೆ ಕಾರ್ ಆಕ್ಸಿಡೆಂಟ್ ಆಗಿ ಮದುಮಗ ಅಲ್ಲೇ ತೀರಿಕೊಂಡಿದ್ದಾನೆ. ಅಯ್ಯೋ, ನಾನು ಬರ್ತೇನೆ. ಮೋಹನ್, ಏನಾಗಿದ್ದು? ಮದುಮಗ ತೀರಿ ಹೋದನು. ಈಗ ನೀವೇ ಈ ಕಾರ್ಯವನ್ನು ನೆರವೇರಿಸಿಕೊಡಬೇಕು. ನಾನೇನು ಮಾಡ್ಲಿ ಮೋಹನ್? ಎಲ್ಲ ಅವರವರ ಹಣೆ ಬರ. ನೀವಿಬ್ಬರು ಮೊದಲಿನಿಂದಲೂ ಪರಸ್ಪರ ಪ್ರೇಮಿಗಳಲ್ಲವೇ? ನಾನು ಲತಾಳ ಕೈ ಹಿಡಿಯಬೇಕೆ? ಹೌದು ಜಮೀನ್ದಾರರೇ. ಸಾಧ್ಯವಿಲ್ಲ ಮೋಹನ್, ಸಾಧ್ಯವಿಲ್ಲ. ಇಲ್ಲವೆಂದು ನನ್ನ ಕನಸನ್ನು ನುಚ್ಚು ನೂರು ಮಾಡಿ ನನ್ನನ್ನು ತಿರಸ್ಕರಿಸಿದಳು. ಅಂದೇ ಅವಳಿಗಿದ್ದ ಸತಿ ಸ್ಥಾನ ಹೋಗಿ ನನ್ನ ಒಡ ಹುಟ್ಟಿದ ಸಹೋದರಿ ಸ್ಥಾನ ಕೊಟ್ಟು ಬಿಟ್ಟಿದ್ದೇನೆ. ದಯಾನಂದ, ಹೌದು, ನಾನು
ನಿಮ್ಮ ತಂಗಿ ಹೌದು ಲತಾ, ಹೌದು. ಆದರೆ ಒಂದನ್ನು ಮಾತ್ರ ಮಾಡಬಲ್ಲೆ. ರವಿ, ಬಾರ ಬಾಳಿಗೆ. ಲತಾಳ ಬಾಳಿಗೆ ಬೆಳಕಾಗುವುದು ನಿನ್ನ ಕರ್ತವ್ಯ. ದಯವಿಟ್ಟು ಮದುವೆ ಮಾಡ. ಅಣ್ಣ, ಅತ್ತಿಗೆ ಆಗಿ ಬರಬೇಕಾದ ಲತಾಳನ್ನು ನಾನು ಮದುವೆ ಆಗಬೇಕಾ? ಎಲ್ಲ ಹಣೆ ಬರಬಾರದು, ಏನು ಮಾಡೋದಕ್ಕಾಗಲ್ಲ. ತೆಗಿಬಿಟ್ಟು ಆಯ್ತಣ್ಣ, ನೀ ಹೇಳಿದಂತೆ ಆಗಲಿ. ಲಿಂಗಜ, ದಣಿ, ಆದಿದೆಲ್ಲ ಆಗಿ ಹೋಯಿತು. ಆಯ್ತು, ಅವರ ಮದುವೆ ಮಾಡಿಬಿಡೋಣ. ಇಂದು ಜೀವನ ನಾಟಕದ ಕೊನೆಯ ದೃಶ್ಯ. ನನ್ನ ತಾಳಕ್ಕೆ ತಕ್ಕಂತೆ ಕುಡಿಯುವ ಆಚಾರ ಕೈಯಿಂದಲೇ ದಯಾನಂದನ ಕೊಲೆ ಮಾಡಿಸಿ ದಯಾನಂದನ ಸಕಲ ಐಶ್ವರ್ಯಕ್ಕೆ ಆಚಾರನ್ನೇ ಅಧಿಕಾರಿಯನ್ನಾಗಿ ಮಾಡಿ ನಾನವಳ ಮೇಲಧಿಕಾರಿಯಾಗಿ ಉಪಾಯದಿಂದ ಎಲ್ಲ ಆಸ್ತಿಗೆ ನಾನೇ ಒಡೆಯನಾಗಲೇ. ಒಂದು ವೇಳೆ ಆಶಾ ಈ ಕೊಲೆಯ ಕೇಸಿನಲ್ಲಿ ಸಿಕ್ಕು ಬಿದ್ದರೆ ನಾನವಳ ಸರ್ವ ಸಂಪತ್ತಿನೊಂದಿಗೆ ಇಲ್ಲಿಂದ ದೂರಕ್ಕಿತ್ತು ಕಾಲ್ಕಿತ್ತು ದೂರ ಹೋಗಾಯಿತು. ದಯಾನಂದನಿಗೆ ರವಿ ಅಂತೂ ಒಡ ಹುಟ್ಟಿದ ಸಹೋದರನಲ್ಲ. ಆ ಕೊಲೆ ಕೇಸಿನಲ್ಲಿ ಅವನನ್ನು ಸಿಗಿಸಿ ಅವನನ್ನು ಜೇಲು ಪಾಲು ಮಾಡಿದ್ರಾಯಿತು. ಯಾಕೆ ಚಂದ್ರು, ರಸ್ತೆ ಮಧ್ಯೆ ಒಬ್ಬರೇ ನಿಂತು ಏನು ಯೋಚಿಸ್ತಾ ಇದ್ದೀರಿ? ಮುಂಬಾಳಿನ ಹೊಂಗನಸು ನನಸಾಗಬೇಕಾದ್ರೆ ಬುದ್ಧಿ ಸಾಮರ್ಥ್ಯದ ಸದುಪಯೋಗ ಪಡೆದುಕೊಳ್ಳಬೇಕಲ್ಲ. ಅದಕ್ಕಾಗಿ ಮುಂದಿನ ಪ್ಲಾನ್ ಪೇಪರ್ ರೆಡಿ ಮಾಡ್ತಾ ಇದ್ದೆ ಕಡೆ. ಮುಂದಿನ ಪ್ಲಾನ್ ಅಂದ್ರೆ ಅದೇ ತಾನೇ. ಆದಷ್ಟು ಬೇಗ ಆ ದಯಾನಂದರ ಸರ್ವ ಆಸ್ತಿಗೆ ಕನ್ನ ಹಾಕಿ ಆದಷ್ಟು ಬೇಗ ಇಲ್ಲಿಂದ ದೂರ ಹೋಗೋದು. ಅಷ್ಟು ಮಾಡಿದರೆ ಮುಗಿಯಲಿಲ್ಲ ನಮ್ಮ ಕಾರ್ಯ. ಕಳುವು ಮಾಡಿದ ಕ್ಷಣ ಕೈ ಕಟ್ಟಿ ಕುಳಿತುಕೊಳ್ಳಲು ದಯಾನಂದ ಹಸುಗೂಸಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರ್ಧ ಗಂಟೆಯಲ್ಲಿ ನಮ್ಮನ್ನು ಕತ್ತಲ ಕೋಣೆಗೆ ನುಗ್ಗಿಸಿ ಬಿಡುತ್ತಾನೆ. ಆಗ ನಾವು ಸುಖದ ಕನಸ ಕಂಡ ನಾವು ಹಲೋ ತೊಗಣೆ ಸೊಳ್ಳೆಗಳ ಅತಿಥಿಯಾಗಬೇಕಾಗುತ್ತದೆ ಅಷ್ಟೇ. ಅದಕ್ಕೆ ಈಗೇನ್ ಮಾಡ್ಬೇಕು ಅಂತೀರಾ? ದಯಾನಂದನ ಸಕಲ ಸರ್ವ ಐಶ್ವರ್ಯಕ್ಕೆ ನೀನೇ ಅಧಿಕಾರಿ. ಏಕೆ ಗೊತ್ತೇ? ಮಾಂಗಲ್ಯ ಕಟ್ಟಿಸಿಕೊಂಡು ಮಡದಿ ಸ್ಥಾನ ತುಂಬಿದವಳು. ಹೇಗೋ ದಯಾನಂದ ಕೋರ್ಟಿನಿಂದ ಡ್ರೈವರ್ಸ್ ಪಡೆದಿಲ್ಲ ಕಡೆ. ರವಿ ಅಂತೂ ದಯಾನಂದನಿಗೆ ರಕ್ತ ಹಂಚಿಕೊಂಡು ಬಂದ ತಮ್ಮನಲ್ಲ. ಅಂದ ಹಾಗೆ ಅವನ ಎಲ್ಲ ಆಸ್ತಿಗೆ ನಂತರ ನೀನೇ ಸರ್ವಾಧಿಕಾರಿ. ಅದಕ್ಕಾಗಿ ನಾನೇನ್ ಮಾಡ್ಬೇಕು ಹೇಳಿ?